ಇದೇನೋ ಇದು ಜಶು, ಮದುವೆ ಆಗಿ ಬಂದ. ಹ್ಞೂನಮ್ಮ, ನಾನು ರಾಣಿ ತುಂಬ ಇಷ್ಟಪಟ್ಟಿದ್ವಿ. ನಾವು ಮದುವೆ ಆಗಿ ಬಂದ್ವಿ. ನಾನು ನಿಮ್ಮ ಹತ್ರ ಹೇಳೋಣ ಅಂತ ಅಂದ್ಕೊಂಡೆ. ಈಗ ಅಣ್ಣನ ಮದುವೆ ಆಗಲಿ ಅಂತ ಹೇಳ್ತಿದ್ರಲ್ಲ, ಅಣ್ಣಂದು ಮದುವೆ ಆಯ್ತಲ್ಲ, ಅದಕ್ಕೆ ನಾನು ಮದುವೆ ಆಗಿ ಬಂದೆ. ಇದ್ಯಾಕೋ ಈ ಹುಡುಗಿನ ಮದುವೆ ಆಗಿ ಬಂದಿದ್ಯಾ? ಅಯ್ಯೋ ದೇವ್ರೆ, ಈ ಹುಡುಗಿ ಯಾರು? ಈ ಹುಡುಗಿ ಹಿಂಗಿದ್ದಾಳೆ, ಯಾಕಿಂತ ಹುಡುಗಿನ ಮದುವೆ ಆಗಿ ಬಂದಿದ್ಯಾ? ಅಮ್ಮ, ನೀನು ಅಂದ ಚಂದ ನೋಡಬೇಡ, ಮನಸ್ಸು ನೋಡಮ್ಮ. ರಾಣಿ ಮನಸ್ಸು ತುಂಬ ಒಳ್ಳೆಯದಮ್ಮ. ರಾಣಿ ಅಂತವಳು ಅಂತ ನಿನಗೆ ಗೊತ್ತಿಲ್ಲ. ರಾಣಿ ತುಂಬ ಒಳ್ಳೆಯವಳು. ಅದಕ್ಕೆ ನಾನು ರಾಣಿನ ಮದುವೆ ಆಗಿ ಬಂದಿದ್ದೀನಿ. ನಾನು ರಾಣಿ ತುಂಬ ಇಷ್ಟಪಡ್ತಾ ಇದ್ವಿ, ಅದಕ್ಕೆ ಮದುವೆ ಆಗಿ ಬಂದಿದ್ದೀವಿ. ಅವಳಿಗೆ ಏನಾಗೈತಮ್ಮ, ಚೆನ್ನಾಗಿದ್ದಾಳೆ, ಮನಸ್ಸು ತುಂಬ ಒಳ್ಳೆಯದಮ್ಮ. ಅದಕ್ಕೆ ಮದುವೆ ಆಗಿ ಬಂದೆ. ನಾನು ರಾಣಿ ಇಬ್ಬರು ಇಷ್ಟಪಟ್ಟಿದ್ವಲ್ಲ, ಅದಕ್ಕೆ ಮದುವೆ ಆಗಿ ಬಂದಿದ್ದೀವಮ್ಮ. ಇದೇನಪ್ಪ ಇದು, ನಮ್ಮ ಜಶ್ ಮದುವೆ ಆಗಿ ಬಂದಿದ್ದಾನೆ. ಇದ್ದಕ್ಕಿದ್ದಂಗೆ ಇದೇನಪ್ಪ ಇದು, ನೋಡ್ಬಿಟ್ಟು ನಮ್ಮ ಜಶ್ವ ಈ ರೀತಿ ಮದುವೆ ಆಗಿ ಬಂದಿದ್ದಾನಲ್ಲ ಅಂತ ಅನ್ನಿಸ್ತೈತೆ. ಅಲ್ಲ ವಿಶ್ವ, ನಿನ್ನ ತಮ್ಮ ಒಂದು ಮಾತು ನಿನ್ಗೆ ಹೇಳಿಲ್ಲ, ಏನಿಲ್ಲ. ಅಲ್ಲ ಜಶ್ವ, ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗಾಗಲಿ ನಿಮ್ಮ ಅಣ್ಣನ ಹತ್ರ ಆಗಲಿ ಒಂದು ಮಾತು ಹೇಳೋದಲ್ವಾ? ಅದಕ್ಕೆ ಆಗಿ ನಾನಿದ್ದೀನಿ, ನನ್ನ ಹತ್ರ ಆದರೂ ಒಂದು ಮಾತು ಹೇಳೋದಲ್ವಾ ನೀನು? ಅದೇ ಮತ್ತೆ ಹೇಳ್ಬೇಕಾಗಿತ್ತು ಕಣಪ್ಪ. ನಾವು ಇವಂದಂತೂ ಮಾಡಲಿಲ್ಲ, ನಿಂದನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ರಾಣಿ ಮನೆಯಲ್ಲೂ ಒಪ್ತಾ ಇದ್ರು ಅನಿಸುತ್ತೆ ಹೇಳಿದರೆ, ಆದರೆ ನಾವೇ ಹೇಳಲಿಲ್ಲ. ಸುಮ್ಮನೆ ಸಿಂಪಲಾಗಿ ಮದುವೆ ಆಗಿಬಿಟ್ಟು ಏನಾದರೂ ಅದೇ ದುಡ್ಡಿಗೆ ಮನೆಗಿನೇ ಕಟ್ಕೊಳ್ಳೋಣ, ಮನೆಗಿನೇ ನಾವು ಮನೆ ಮಾಡ್ಕೊಂಬನ, ಸರಳವಾಗಿ ಮದುವೆ ಆಗಿ ಮನೆ ಕಟ್ಕೊಂಬನ ಅದೇ ಖರ್ಚಿಗೆ ಅಂತ ಅವ್ರ ಅಪ್ಪರು ಮದುವೆ ಮಾಡ್ಕೊಂಡು ಕೊಡೋರು. ಆದರೆ ನಾನು ಬೇಡ, ಬಿಡು, ಸರಳವಾಗಿ ಮದುವೆ ಮಾಡ್ಕೊಡೋಣ, ಮದುವೆ ಆಗೋಣ, ಆಮೇಲೆ ಮನೆ ಮಾಡ್ಕೊಂಡ್ರೆ ಆಯಿತು ಅಂತ ಅವ್ರ ಅಪ್ಪಾಜಿನ ಅಪ್ಪವ್ರೂ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಡೋರು. ಹೇಳಿದರೆ ಅವರು ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಡೋರು, ಒಡವೆ ಗಿಡವೆ ಎಲ್ಲ ಕೊಟ್ಬಿಟ್ಟು. ನಾವೇ ಹೇಳೋಕೆ ಹೋಗಲಿಲ್ಲ. ಹೇಳ್ಬೇಕಾಗಿತ್ತು ಕಣಪ್ಪ, ಹೇಳಿ ಚೆನ್ನಾಗಿ ಮದುವೆ ಆಗ್ಬೋದಾಗಿತ್ತು. ಅಯ್ಯೋ, ನಾವು ಏನು ಅಂದ್ಕೊಂಡಿದ್ವಿ, ನಿಮ್ಮ ಅಣ್ಣಂದಂತೂ ಮಾಡಲಿಲ್ಲ, ಗ್ರ್ಯಾಂಡಾಗಿ ನಿಂದನ ಮದುವೆ ಮಾಡೋಣ ಅಂದ್ಕೊಂಡಿದ್ವಿ. ಅಯ್ಯೋ, ಎಂಥ ಕೆಲಸ ಆಯ್ತು ಬಿಡತ್ತ, ಇವಾಗ ಹಂಗೆ ಆಗೈತತ್ತ. ನನಗೆ ತುಂಬ ಸರಳವಾಗಿ ಮದುವೆ ಆಗ್ಬೇಕಂತ ತುಂಬ ಆಸೆ ಇತ್ತು ಅತ್ತೆ. ಅದಕ್ಕೆ ನಾನು ಈ ರೀತಿ ಮದುವೆ ಆಗೋದಕ್ಕೆ ಕೇಳಿದ್ದು ಜಶ್ವಗೆ. ಅವ್ರಿಗೆ ತುಂಬ ಗ್ರ್ಯಾಂಡಾಗಿ ಮದುವೆ ಆಗ್ಬೇಕಂತ ಆಸೆ ಇತ್ತು. ಆದರೆ ನಾನು ಬೇಡ, ಅದೇ ದುಡ್ಡಿಗೆ ನಾವು ಒಂದು ಮನೆ ಖರೀದಿ ಮಾಡೋಣ, ಮನೆ ಖರೀದಿ ಮಾಡಿ ಏನಾದ್ರೂ ನಾವು ಒಂದು ಸಾಧನೆ ಅನ್ನೋದು ಮಾಡ್ದಂಗೆ ಆಗುತ್ತೆ. ಮದುವೆ ಖರ್ಚೆಲ್ಲ ಸುಮ್ಮನೆ ಶಿವ ಖರ್ಚು ಮಾಡ್ತೀವಿ, ಅದೇ ದುಡ್ಡು ಇರುತ್ತಲ್ಲ, ಆ ದುಡ್ಡಲ್ಲೇ ನಾವೇನಾದರೂ ಮನೆಗಿನ ತಗೊಳ್ಳೋದು, ಏನಾದರೂ ಒಂದು ಮಾಡೋಣ, ನಮ್ಮ ಜೀವನಕ್ಕೆ ಏನಾದರೂ ಒಂದು ಆಗುತ್ತೆ ಅಂತ ಹೇಳ್ದೆ. ಅದಕ್ಕೆ ಸರಿ ಆಯಿತು ಅಂತ ಹೇಳಿದ್ದಾರೆ. ನೋಡಬೇಕು, ಹಿಂಗಾಗುತ್ತೋ ಹಂಗೆ ನಾವು ಮನೆ ತಗೊಳ್ಳೋದು ಏನೋ ಒಂದು ಮಾಡ್ತೀವಿ. ದುಡ್ಡಿಗೆ ಒಂದು ಸ್ವಲ್ಪ ಮನೆಗಿನ ತಗೊಳ್ಳೋದು ಮಾಡ್ತೀವಿ. ಒಳ್ಳೆ ಕೆಲಸ ಆಯ್ತಮ್ಮ, ಒಳ್ಳೆ ಕೆಲಸಕ್ಕೆ ಹೋಗ್ತಾಳೆ. 35,000 ರಿಂದ 40,000 ಸಂಬಳ. ಇವಳು ಅಷ್ಟು ದುಡ್ಡು ಮಾಡಿದ್ದಾಳೆ, ಚೆನ್ನಾಗಿದ್ದಾಳಮ್ಮ. ರಾಣಿ ಬುದ್ಧಿವಂತಿಕೆಯಿಂದನ ನಾಳೆ ಭಾಳ ವರ್ಷದಿಂದ, ಒಂದು 5 ವರ್ಷದಿಂದ ಒಂದೇ ಕಡೆ ಕೆಲಸ ಮಾಡಿಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾಳೆ. ತುಂಬ ಬುದ್ಧಿವಂತೆ ಅಮ್ಮ. ಹೌದೇನು, ಮದುವೆಗಿಂತ ಮುಂಚೆ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರಾ? ಹೌದು, ಮದುವೆಗಿನ ಮುಂಚೆಯಿಂದನೂ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇವಾಗಲೂ ಹೋಗ್ತಾ ಇದ್ದೀನಿ. 35,000 ರಿಂದ 40,000 ಸ್ಯಾಲ್ರಿ ಸಿಗುತ್ತೆ, ಪರವಾಗಿಲ್ಲ. ಒಟ್ಟಿನಲ್ಲಿ ನಾನು ಬುದ್ಧಿವಂತಿಕೆಯಿಂದನೂ ನಾನು ದುಡ್ಡೆಲ್ಲ ಇಟ್ಕೊಂಡಿದ್ದೀನಿ. ಗ್ರ್ಯಾಂಡಾಗಿ ಮದುವೆ ಆಗೋದಕ್ಕೆ ನನಗೇನೇನು ಏನು ಅಂಥ ಪ್ರಾಬ್ಲಮ್ ಏನು ಇರಲಿಲ್ಲ. ಸುಮ್ಮನೆ ಯಾಕೆ ಅಂತೇಳಿ ನಾನೇ ಅಷ್ಟು ಗ್ರ್ಯಾಂಡಾಗಿ ಮದುವೆ ಆಗಲಿಲ್ಲ ಅಷ್ಟೇ. ಅಲ್ಲ, ನಮಗೆ ಭಾಳ ಆಸೆ ಐತಿ ಬಿಡು. ನಂದು ಗ್ರ್ಯಾಂಡಾಗಿ ಮದುವೆ ಆಗಲಿಲ್ಲ, ನನ್ನ ತಮ್ಮಂದಾದ್ರೂ ತುಂಬ ಗ್ರ್ಯಾಂಡಾಗಿ ಮದುವೆ ಇಡೀ ಊರಾಗೆ ಯಾರೂ ಮಾಡಿರಬಾರ್ದಾಗಿತ್ತು. ಅಷ್ಟು ಚೆನ್ನಾಗಿ ನನ್ನ ತಮ್ಮನ ಮದುವೆ ಮಾಡಬೇಕು ಅಂತೇಳಿ ನನಗೆ ಭಾಳ ಆಸೆ ಇತ್ತು. ಏನು ಮಾಡಲಿ, ಅದು ಆಗಲಿಲ್ಲ. ನಾನು ಭಾಳ ಆಸೆ ಇಟ್ಕೊಂಡಿದ್ದೆ. ಅಯ್ಯೋ, ನಾನಂತೂ ನಾವು ನಮ್ಮ ಮದುವೆಯಲ್ಲಿ ನಾವು ಫೋಟೋ ಶೂಟ್ ಮಾಡಿಸ್ಕೊಂಡಿಲ್ಲ, ನಮ್ಮ ಮದುವೆಯಲ್ಲಿ ನಾವು ಈ ರೀತಿ ಎಲ್ಲ ರೆಡಿ ಆಗಲಿಲ್ಲ, ಮೇಕಪ್ ಮಾಡ್ಕೊಳ್ಳಿಲ್ಲ, ಒಂದೊಳ್ಳೆ ರೇಷ್ಮೆ ಸೀರೆ ತಗೊಳ್ಳಿಲ್ಲ ಅಂತ ಅನ್ಕೊಂತಿದ್ದೆ ನಾನು. ನಮ್ಮ ಮೈದನ ಮದುವೆಗೆ ಅಲ್ಲಿದ್ರೂ ಬಿಡ್ರಿ, ನಿನ್ನ ತಮ್ಮನ ಮದುವೆಗಾದ್ರೂ ನಾವಿಬ್ಬರು ಚೆನ್ನಾಗಿ ರೆಡಿಯಾಗಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ, ಒಳ್ಳೆ ಸೀರೆ ತಗೊಳ್ಳೋಣ, ತುಂಬ ಚೆನ್ನಾಗಿ ಮದುವೆ ಮಾಡೋಣ ನಿನ್ನ ತಮ್ಮಂದ ಅಂತೇಳಿ ನಾವು ತುಂಬ ಆಸೆಗಿದ್ವಿ. ನಾನು ಹಂಗೆ ಅಂದ್ಕೊಂತಿದ್ದೆ. ಬಿಡಪ್ಪ, ನನ್ನ ಮಗ ಹೆಂಗೆ ಹೊತ್ಲಾಗೆ ಒಂದಂತೂ ಹಿಂಗಾಯಿತು. ಸಣ್ಣಂದಾದ್ರೂ ಚೆನ್ನಾಗಿ ಮದುವೆ ಮಾಡಿಬಿಟ್ಟು ನಾವು ಚೆನ್ನಾಗೆಲ್ಲ ಫೋಟೋ ಗಿಟ ತೆಗೆಸ್ಕೊಳ್ಳೋದು, ಮನೆಯಾಗೆಲ್ಲ ಫ್ಯಾಮಿಲಿ ಫೋಟೋ ತೆಗ್ಸೋದು, ಆ ರೀತಿ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಅಯ್ಯೋ ಬಿಡಮ್ಮ, ಯಾವುದೋ ಅಂದ್ಕೊಂಡಂಗೆ ಆಗಲ್ಲ. ಇವಾಗ ಸದ್ಯ ಹೆಂಗೋ ಮದುವೆ ಆಯ್ತಲ್ಲ, ರಾಣಿಗೆ ಒಪ್ಪಿ ಮದುವೆ ಆದ್ವಲ್ಲ, ಅಷ್ಟೇ ಸಾಕು. ಮನೆಗೆಲ್ಲ ಏನು ಎಂಬಲ್ಲೇ ನಮ್ಮ ಸಿಟ್ಟು ಇರುತ್ತೆ, ಆದ್ರೂ ಎಷ್ಟೋ ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಂತಾರೆ. ಏನು ಮಾಡೋಕ್ಕಾಗಲ್ಲ, ಅವರು ಈಗ ಸಿಟ್ಟು ಮಾಡ್ಕೊಂಡಿರ್ತಾರೆ. ನೋಡಪ್ಪ, ಹಿಂಗಾಯ್ತು, ಹಿಂಗೆ ಮಾಡಿಬಿಟ್ಲಲ್ಲ ಇವಳು ಅಂತೇಳಿ ಕೋಪ ಮಾಡ್ಕೊಂತಾರೆ. ಆದ್ರೂ ಸ್ವಲ್ಪ ನಮ್ಮ ಮನೇಲಿ ಎಷ್ಟೋ ಸಮಾಧಾನ ಮಾಡ್ಕೊಂತಾರೆ. ನನ್ನ ಮಗಳು ಯಾವುದೇ ವಿಚಾರದಲ್ಲಾಗಲಿ ಅವಳಿಗೆ ಅವಶ್ಯಕತೆ ಇದ್ದರೆ ಮಾತ್ರ, ಅವಳಿಗೆ ಯಾವ ವಿಷಯದಲ್ಲೇ ಆಗಲಿ ಅವಳಿಗೆಲ್ಲ ಯೋಚನೆ ಮಾಡಿ ಮಾಡ್ತಾಳೆ ಅನ್ನೋದು ನಮ್ಮಪ್ಪ ನಮ್ಮಮ್ಮನಿಗಾಗಲಿ
ನನ್ನ ತಮ್ಮ ಮತ್ತು ನಮ್ಮ ಅಕ್ಕ ನನ್ನ ತಂಗಿ ನಾವು 3 ಜನ ಹೆಣ್ಮಕ್ಳು. ನಾನು 2ನೇವಳು, ನನ್ನ ತಂಗಿ ಬೇರೆ ಇದ್ದಾಳೆ, ನಮ್ಮ ಅಕ್ಕ ಬೇರೆ ಇದ್ದಾಳೆ. ಹಿಂಗೆ ಅವ್ರಿಗೆಲ್ಲ ಗೊತ್ತು ನಾನೇ ಎಷ್ಟು ಬುದ್ಧಿವಂತೆ ಅಂತೇಳಿ ಅವ್ರಿಗೆಲ್ಲ ಗೊತ್ತು. ಯಾವ ವಿಚಾರದಲ್ಲಿ ಆಗಲಿ ಸ್ವಲ್ಪ ಯೋಚನೆ ಮಾಡಿ ಮಾಡ್ತಾಳೆ ಅಂತೇಳಿ ಅಂದ್ಕೊತಾರೆ. ಹಂಗೆ ಅಂದ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊತಾರೆ ಅನಿಸುತ್ತೆ. ಅಪ್ಪ 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 ನೀವು 3 ಜನ ಹೆಣ್ಮಕ್ಳ? ಅಯ್ಯೋ ಅಯ್ಯಪ್ಪ, ಎಷ್ಟೊಂದು ಜನ, ನಿಮ್ಮ ಅಣ್ಣ ಬೇರೆ ನಿಮ್ಮ ತಮ್ಮ ಬೇರೆ ಅಂತೀರಾ? ಎಷ್ಟೊಂದು ಜನ ಮಕ್ಕಳು ಅನಿಸುತ್ತೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆ. ಹೌದು, ನಾವು 3 ಜನ ಹೆಣ್ಮಕ್ಳು. ನಾನು 2ನೇವಳು, ನಮ್ಮ ಅಕ್ಕನ ಮದುವೆ ಆಗಿದೆ. ನೋಡಿ ನನ್ನ ತಂಗಿ ನನ್ನ ತಮ್ಮ ಎಲ್ಲರೂ ಇದ್ದಾರೆ. ನಮ್ಮದು ದೊಡ್ಡ ಕುಟುಂಬನೇ. ನನ್ನ ತಮ್ಮನೂ ಚೆನ್ನಾಗಿ ದುಡಿತಾನೆ, ಚೆನ್ನಾಗೆಲ್ಲ ಮನೆಯಾಗೆಲ್ಲ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗು ನೋಡೋ ಒಟ್ಟಿನಲ್ಲಿ ಚೆನ್ನಾಗಿದ್ದಾರೆ ನಮ್ಮ ಮನೆಗೆ ಎಲ್ಲರೂ. ಮನೆಯಾಗೂ ಅಷ್ಟೇ ಎಲ್ಲರೂ ಚೆನ್ನಾಗಿ ದುಡಿತೀವಿ, ಚೆನ್ನಾಗಿರಿ ಕಣಮ್ಮ. ಹೆಂಗ ಬಿಡತ್ತ ಮದುವೆ ಆತಲ್ಲ ಇವಳೆ ಮುತ್ತು ಬಾರಮ್ಮ ಆರತಿ ಮಾಡಿ ಒಳಕ್ಕೆ ಬಿಡ್ಕ. ಅವನು ಹೆಂಗ ಮದುವೆ ಕರ್ಕೊಂಬಂದವನೆ, ಒಳ್ಳೆ ಬುದ್ಧಿವಂತೆ ಹುಡುಗಿ, ನೋಡಿದ್ರೆ ಗೊತ್ತಾಗ್ತೈತೆ. ಓ ಬುದ್ಧಿವಂತೆ ಥರನೇ ಕಾಣಿಸ್ತಾಳೆ. ನನ್ನ ತಂಗಿ ಆಗಬೇಕು, ನಾನು ದೊಡ್ಡವಳು, ನಾನೇ ಮನೆಗೆ ಹಿರಿ ಸೊಸೆ, ನೀನು ಕಿರಿಯ ಸೊಸೆ. ಹೌದು ಹೇಳಿದ್ರು, ಜಶ್ವಾ ಎಲ್ಲ ಹೇಳಿದ್ರು, ನಮ್ಮ ಅಣ್ಣನ ಮದುವೆ ಆಗಲಿ, ನಮ್ಮ ಅಣ್ಣನ ಮಗಳು ಮದುವೆ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಜಶ್ವೂ ಅಷ್ಟೇ ತುಂಬ ಒಳ್ಳೆ ಮನಸ್ಸಿರೋ ಅಂಥವ್ರು, ನನಗೆ ತುಂಬ ದಿನದಿಂದ ಪರಿಚಯ ಇದ್ದರು. ಇಬ್ಬರು ಒಂದೇ ಹತ್ರನೇ ಕೆಲಸ ಮಾಡ್ತೀವಿ, ಕೆಲಸ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಪರಿಚಯ ಅಷ್ಟೇ. ನಮ್ಮ ದೊಡ್ಡ ಮಗನೂ ದೊಡ್ಡಯ್ಯಪ್ಪ ಇಬ್ಬರೂ ಪೇಂಟ್ ಕೆಲ್ಸಕ್ಕೆ ಹೋಗ್ತಾರೆ, ಬಣ್ಣ ಹೊಡಿಯೋಕ್ಕೆ ಹೋಗ್ತಾರೆ. ಇವನು ಅದೇ ಕೆಲ್ಸಕ್ಕೆ ಹೋಗ್ತಾನೆ ಅಷ್ಟೇ. ನೀನು ಮಾಡತ್ತಾಗೆ ಹೆಂಗೋ ಇಬ್ಬರು ಅಂತ ಕೆಲ್ಸಕ್ಕೆ ಹೋಗ್ಕೊಂಡು ಕೆಲಸ ಮಾಡ್ಕೊಂಡು ಬುದ್ಧಿವಂತರಾಗಿ ದುಡ್ಕೊಂಡು ತಿನ್ನಬೇಕಷ್ಟೇ. ಅದೇ ಕಣಮ್ಮ, ಯಾರನ್ನಾತು ಚೆನ್ನಾಗಿದ್ರೆ ಸಾಕು. ನಿಮ್ಮಪ್ಪ ನಿಮ್ಮಮ್ಮಗೆ ಹೇಳಿದ್ವಿ ಫೋನ್ ಮಾಡಿ, ಅವ್ರು ಅದಕ್ಕೆ ಸರಿ ಆಯ್ತಮ್ಮ ಒಟ್ಟಿನಲ್ಲಿ ಚೆನ್ನಾಗಿರು ಅಂತ ಹೇಳಿದ್ರು. ನಮ್ಮಪ್ಪ ನಮ್ಮಮ್ಮನ ಹತ್ರ ಮಾತಾಡಿದ್ದೀನಿ, ಅಮ್ಮ ಹಿಂಗೆ ಮದುವೆ ಆಗ್ಬಿಟ್ಟೆ ಅಂತ. ನಮ್ಮಪ್ಪ ನಮ್ಮಮ್ಮಗೆ ಗೊತ್ತು ನಾನು ಏನು ಮಾಡಿದ್ರು ಇವಳು ಒಳ್ಳೆಯದೇ ಮಾಡ್ತಾಳೆ, ಒಳ್ಳೆ ಹುಡುಗನೇ ಆರಿಸ್ಕೊಂಡಿರ್ತಾಳೆ, ಚೆನ್ನಾಗಿರುತ್ತೆ ಇವಳು ಜೀವನ ಅಂತೇಳಿ ನಮ್ಮಪ್ಪ ನಮ್ಮಮ್ಮಗೆ ಗೊತ್ತು. ಅದಕ್ಕೆ ಅವರು ಏನೂ ಮಾತಾಡಿಲ್ಲ. ಸರಿ ಆಯ್ತಮ್ಮ ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿದ್ರು. ನೀನು ಹಿಂಗೆ ಮಾಡಬಾರ್ದಾಗಿತ್ತು ಕಣಮ್ಮ, ಬೇಜಾರಾಯಿತು ಅಂತ ಅಂದರು ನಮ್ಮಪ್ಪ ನಮ್ಮಮ್ಮ ಎಲ್ಗೂ. ಎಂಥವ್ರಿಗೆ ಆಗಲಿ ಬೇಜಾರು ಇದ್ದೇ ಇರುತ್ತಲ್ಲತ್ತೆ, ತಂದೆ ತಾಯಿಗೆ ನೋಡಪ್ಪ ನಮ್ಮ ಮಕ್ಕಳು ಹಿಂಗೆ ಮದುವೆ ಆಗ್ಬಿಟ್ರು ಹೋಗಿ ಅನ್ನೋದು ಬೇಜಾರು ಇದ್ದೇ ಇರುತ್ತಲ್ವ. ಹಂಗೆ ಹೇಳಿದ್ರು ನಮ್ಮಪ್ಪ ನಮ್ಮಮ್ಮ. ಏನು ಮಾಡೋಕ್ಕಾಗುತ್ತೆ ಅಪ್ಪ, ನಾನು ಇಷ್ಟಪಟ್ಟಿದ್ದೀನಪ್ಪ ಅಂತೇಳಿ ನಮ್ಮ ಅಪ್ಪನ ಹತ್ರ ಮಾತಾಡಿ, ಅಮ್ಮನ ಹತ್ರ ಮಾತಾಡಿ ಹಿಂಗೆ ಸ್ವಲ್ಪ ಬದಲಾವಣೆ ಅನ್ನೋದು ಮಾಡ್ಕೋಬೇಕು. ಇನ್ನೇನು ಮಾಡೋಕ್ಕಾಗಲ್ಲ, ಆಗ್ಬಿಟ್ಟೈತೆ. ನಾನು ಜಶ್ವಾ ತುಂಬ ದಿನದಿಂದ ಒಟ್ಟಿನಲ್ಲಿ ತುಂಬ ಕ್ಲೋಸ್ ಆಗಿದ್ವಿ, ಹಂಗೆ ಇಬ್ಬರು ಇಷ್ಟಪಟ್ವಿ, ಇವಾಗ ಮದುವೆನೂ ಆದ್ವಿ ಅಷ್ಟೇ. ಓ ಇವಳು ಚೆನ್ನಾಗಿ ಸಂಬಳ ದುಡಿತಾಳಂತೆ, 35,000-40,000 ದುಡಿತಾಳಂತೆ. ಹಂಗಾದರೆ ಇವಳಿಗೆ ಜಾಸ್ತಿ ಬೆಲೆ ಕೊಡ್ತಾರೆ, ಇನ್ಮೇಲೆ ನಾನೇ ಬೆಲೆ ಕೊಡಲ್ಲ. ನಾನೇ ಮನೆಯಾಗೆ ಫಸ್ಟ್ ಅಮ್ಮಂಗಿರಬೇಕು ಅಂಥದ್ರಾಗೆ ಇವಳು 35,000-40,000 ಸಂಬಳ ದುಡಿತಾಳಂತೆ, ಬುದ್ಧಿವಂತೆ ಅಂತ ಹೇಳ್ತಾರೆ. ನಾನು ಅವಳಿಗಿಂತ ಬುದ್ಧಿವಂತೆನೇ ಆಗಬೇಕು, ನಾನು ಅವಳಿಗಿನ್ನ ಚೆನ್ನಾಗಿ ದುಡಿಲೇಬೇಕು. ನನ್ನ ಮನೆ ಹತ್ರನೂ ದುಡಿತೀನಿ ಅವಳು ಕೆಲ್ಸಕ್ಕೆ ಹೋದರೆ. ಇವನು ಬೇರೆ ಹಿಂಗೆ ಸಡನ್ನಾಗಿ ಮದುವೆ ಆಗಿ ಬಂದುಬಿಟ್ಟ, ಇದೇನಪ್ಪ ಇದು ಹಿಂಗೆ ಮದುವೆ ಆಗ್ಬಿಟ್ಟ ಅಂತ ಅನ್ನಿಸ್ತೈತೆ ಎಲ್ಲ ನೋಡಿದ್ರೆ. ಸಡನ್ನಾಗೆ ನನ್ನ ಮೈದುನ ಮದುವೆ ಆಗಿ ಬಂದಿದ್ದಾನೆ, ತುಂಬ ಒಳ್ಳೆಯವಳಂತೆ, ಚೆನ್ನಾಗಿ ಸಂಬಳ ದುಡಿತಾಳಂತೆ. ಇಬ್ಬರು ಒಂದೇ ಹತ್ರ ಕೆಲ್ಸಕ್ಕೆ ಹೋದ, ಅವನು ಚೆನ್ನಾಗಿ ದುಡಿತಾನೆ, ಅವನು ಓದಿದಾನಲ್ಲ, ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅವನಿಗೂ ಒಂದು 25,000 ಇನ್ನು ಸ್ಟಾರ್ಟಿಂಗು, ಅವಳಿಗೆ ಅಲ್ಲೇ ಒಂದು 35,000 ಅಂತೆ. ತುಂಬ ದಿನದಿಂದ ಕೆಲಸ ಮಾಡ್ತಾ ಇದ್ದಾಳಂತೆ, ತುಂಬ ಬುದ್ಧಿವಂತೆ ಥರ ಕಾಣಿಸ್ತಾ ಇದ್ದಾಳೆ. ನಾನು ಅವಳಿಗಿಂತ ಬುದ್ಧಿವಂತ ಆಗಬೇಕು, ನಾನು ಅವಳಿಗಿನ್ನ ಚೆನ್ನಾಗೇ ದುಡಿತೀನಿ. 35,000-40,000 ಸಂಬಳ ಅಂತ ಹೇಳ್ತಾ ಇದ್ದಾರೆ. ಹಂಗಾದ್ರೆ ನನಗೆ ಬೆಲೆ ಇರೋದಿಲ್ವಾ ಈ ಮನೆಯಲ್ಲಿ, ನನಗೆ ಈ ಮನೇಲಿ ಬೆಲೆ ಕೊಡೋದಿಲ್ವಾ ಅಂತ ಅನಿಸುತ್ತೆ. ಇವರೆಲ್ಲ ಹೇಳ್ತಾ ಇರೋದು ನೋಡಿದ್ರೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.